ಸೊ ನೀವು ಬಿಗ್ ಬಾಸ್ ವಿನ್ನರು, ಈಗ ಹೊಸ ವಿನ್ನರ್ ಬಂದಿದ್ದಾರೆ. ಸೊ ಹೇಗೆ ಅನಿಸ್ತು ನಿಮಗೆ ಅವ್ರು ನೋಡಿದಾಗ? ಹನುಮಂತ್ ಅವರು ಅವರು ಇಲ್ಲ, ಖುಷಿ ಆಯಿತು. ಏನಕ್ಕೆ ಅಂತಂದರೆ ಹನುಮಂತು ಅವ್ರು ಇರೋವಂಥ ರೀತಿ ಅಲ್ಲಿ ಗೆದ್ದಿರೋವಂಥದ್ದು ಏನು ಅಂತಂದರೆ, ಸರಿ, ಚರ್ಚೆಗಳು ತುಂಬ ಇರುತ್ತೆ. ಸೊ ಆ ಚರ್ಚೆಗಳು ಏನು ಮಾಡೋಕ್ಕಾಗಲ್ಲ. ನನ್ನ ಫೇವ್ರೆಟ್ ಗೆದ್ದಾಗ ಸರಿ ಅಂತೀನಿ, ನನ್ನ ಫೇವ್ರೆಟ್ ಸೋತಾಗ ಅವ್ರದ್ದು ತಪ್ಪು ಅಂತೀವಿ. ಸೊ ನನಗಲ್ಲಿ ಏನು ಕಾಣಿಸ್ತು ಅಂತಂದರೆ, ಒಂದು ಸಿಂಪ್ಲಿಸಿಟಿ ವಿನ್ ಆದಂಗೆ ಅನ್ನಿಸ್ತು. ಸೊ ಅಂದರೆ ಅವ್ನಿಗೇನು ಅಂದರೆ ಚರ್ಚೆಗಳೇನೇ ಇರ್ಬೋದು, ನಮಗೆ ನೋಡಿದಾಗ ಅವ್ನಿಗೇನು ಪಾಪ ಜಾಸ್ತಿ ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ನಿಗೇನು ಬೇಕೋ ಅದನ್ನು ಮಾಡ್ತಾ ಇದ್ದಾನೆ. ಅವ್ನು ಎಷ್ಟೋ ಸಲ ಹೇಳಿದ್ದು ನೋಡಿದ್ದೀನಿ ಹನುಮಂತವರು, ನಾನು ಬೇಕಾದ್ರೆ ಮನೆ ಬಿಟ್ಟು ಹೋಗ್ತೀನಿ, ಬೇಕಾದ್ರೆ ಹೊರಗಾಗಲಿ. ಅಂದರೆ ಅದು ನಾವು ಒಂದು ಆಲೋಚನೆ ಮಾಡಿ ಮಾತಾಡಿದಾಗ ಹಂಗೆ ಮಾತಾಡೋಕ್ಕಾಗಲ್ಲ. ಸೊ ಅವ್ರೇನೋ ಫ್ಲೋಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಆ ಥರ ಇದ್ದಾಗ ಸೊ ಅವ್ರು ಸಿಂಪಲ್ ಅಂತ ಅನ್ನಿಸ್ತು ನನಗೆ. ಆ ಸಿಂಪ್ಲಿಸಿಟಿ ವಿನ್ ಆದಂಗೆ ಅನ್ನಿಸ್ತು. ಮತ್ತು ಖುಷಿ ಆಯಿತು. ಬಿಕಾಸ್ ನನಗೂ ಬೇರೆ ಬೇರೆ ಫೇವ್ರೇಟ್ಗಳಿದ್ದರು. ಹನುಮಂತು ಒನ್ ಆಫ್ ದ ಫೇವ್ರೇಟು, ತ್ರಿವಿಕ್ರಮು ಫೇವ್ರೇಟ್ ನಂದು, ಆ್ಯಂಡ್ ಧನ್ರಾಜ್ ನನ್ನ ಫ್ರೆಂಡು. ಸೊ ಹಾಗಾಗಿ ಅವ್ನು ವಿನ್ ಆದರೂ ತುಂಬ ಖುಷಿ ಪಡ್ತಿದ್ದೆ ನಾನು. ಬಟ್ ಹನುಮಂತು ವಿನ್ ಆದಾಗ ಏನು ಖುಷಿ ಆಯಿತು ಅಂತಂದರೆ, ಅವನ ಹಿಂದೆಯಿಂದ ನೋಡಿದಾಗ, ಯಾವುದೋ ರಿಯಾಲಿಟಿ ಶೋನಲ್ಲಿ ಏನು ಬಂದಿದ್ರು ಅವರು, ಅಲ್ಲಿಂದ ಇಲ್ಲಿ ತನಕ ಬಂದಾಗ, ಸಿಂಗಿಂಗಿಂದ ಇಲ್ಲಿ ತನಕ ಬಂದಾಗಲೂ ಅವರು ಅದೇ ಥರ ಕಾಣ್ತಿದ್ದಾರೆ ನನಗಂತೂ. ಸೊ ಅದು ತಪ್ಪು ಸರಿಗಳು ಬೇರೆ, ಬಟ್ ನನಗೊಂದು ಒಂದು ಒಂದು ಒಳ್ಳೆ ಜೆನ್ಯೂನ್ ಕ್ಯಾರೆಕ್ಟರ್ ಥರ ಕಂಡ್ರು ಅವರು. ಸೊ ಖುಷಿ ಆಯಿತು. ಅವ್ರ ಫ್ಯಾಮಿಲಿ ನೋಡಿದಾಗ, ಅವ್ರ ಮನೆ ನೋಡಿದಾಗ ಸೊ ಆಗುತ್ತಲ್ವಾ, ಓಕೆ ಇವನು ಡಿಸರ್ವಿಂಗ್ ಇದ್ದಾನೆ. ತ್ರಿವಿಕ್ರಮ್ ವಿನ್ ಆಗ್ತಿದ್ರು, ಮಂಜು ಅವ್ರು ವಿನ್ ಆಗ್ತಿದ್ರು, ಖುಷಿ ಇತ್ತು ನನಗೆ. ಬಟ್ ಇವರು ವಿನ್ ಆಗಿದ್ದಕ್ಕೂ ಖುಷಿ ಇದೆ.